ಈಗ ಪತ್ರ ಓದೋ ಸಮಯ ಅಲ್ವೇ? ಯಾರು ಎಲ್ಲಿಂದ ಬರ್ತಿದ್ದಾರೆ ಪತ್ರ ನೋಡೋಣವಾ? ಗುರುಜಿ, ಶ್ರೀನಿವಾಸ್ ನಗರದಿಂದ ಗಾಯತ್ರಿ ಅವರು ಈ ಪತ್ರ ಬರೀತಾ ಇದ್ದಾರೆ. ಪೂಜ್ಯ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳು ಗುರುಜಿ. ದಯಮಾಡಿ ನಿಮ್ಮ ಮಾರ್ಗದರ್ಶನ ನಮಗೆ ಯಾವಾಗಲೂ ಬೇಕು ಅಂತ ಕೇಳ್ಕೊಳ್ತಾ ಅವ್ರ ಪ್ರಶ್ನೆ ಹೀಗಿದೆ ಗುರುಜಿ. ಅವ್ರಿಗೆ 62 ವಯಸ್ಸಂತೆ. ಈಗ ಒಬ್ಬ ಗಂಡು ಮಗು ಇದ್ದಾನಂತೆ. ಬಹಳ ವರ್ಷಗಳ ಹಿಂದೆ 76ನೇ ಇಸ್ವಿಲಿ ಒಂದು ಹೆಣ್ಮಗು ಜನಿಸಿತ್ತಂತೆ. ಆದ್ರೆ ಹುಟ್ಟಿದ ಕೂಡಲೇ ಸತ್ತು ಹೋಯ್ತಂತೆ. ಅವ್ರ ಜೊತೆ ಬರೀ ಅವ್ರ ತಾಯಿ ಇದ್ರಂತೆ. ಅವರ ಯಜಮಾನರು ಬೇರೆ ಊರಲ್ಲಿದ್ರಂತೆ, ತಂದೆ ಕೂಡ ಬೇರೆ ಊರಲ್ಲಿ ಇದ್ದಿದ್ದ ಕಾರಣ ಶಿಶುವನ್ನ ಆಸ್ಪತ್ರೆಯವರ ವಶಕ್ಕೆ ಬಿಟ್ಟು ಬಂದ್ಬಿಟ್ರಂತೆ. ಸಂಸ್ಕಾರ ಏನೂ ಮಾಡ್ಲಿಲ್ವಂತೆ ಗುರುಜಿ. ಹಾಗಾಗಿ ಪ್ರತಿ ವರ್ಷ ಆ ತಾರೀಕಿನಂದು ಆ ಹುಡುಗಿ ಮಗುವಿನ ನೆನಪಿನ ಅರ್ಥ ಯಾರಿಗಾದ್ರೂ ಏನಾದ್ರು ಕೊಡ್ತಾರಂತೆ. ಯಾವ್ದಾದ್ರು ಹೆಣ್ಣು ಮಗುಗೆ ಏನಾದ್ರು ಕೊಟ್ಬಿಡ್ತೀವಿ ಗುರುಜಿ. ಹಾಗಾಗಿ ಅದಾದ ಮೇಲೆ 1992ರಲ್ಲಿ ಪತಿ ಕೂಡ ತೀರ್ ಹೋಗಿದ್ದಾರೆ. ನೀವ್ ಹೇಳ್ತೀರಾ ಯಾರಿಗೇ ಆಗ್ಲಿ ಕರ್ಮವನ್ನ ಕಳ್ಕೊಬೇಕು ಅಂದ್ರೆ ಸಂಸ್ಕಾರ ಮಾಡಿರ್ಲೇಬೇಕು, ಇಲ್ಲ ಅಂದ್ರೆ ನಮಗೆ ಕರ್ಮ ಸುತ್ಕೊಳತ್ತೆ ಅಂತ. ಈಗ ಮಗನ ಕೈಯಿಂದ ಏನಾದ್ರು ಮಾಡಿಸ್ಬೋದಾ? ಪರಿಹಾರ ತಿಳಿಸಿ ಅಂತ. ಇದು ಸರ್ವೇ ಸಾಮಾನ್ಯ ಅಲ್ವಾ ಗುರುಜಿ? ಎಲ್ರ ಬಾಳಲ್ಲೂ ಈ ತರದ್ ಒಂದ್ ಆಗೇ ಇರತ್ತೆ. ಅವ್ರು ಏನ್ ಮಾಡ್ಬೇಕು ಅವಾಗ ಈ ಸಂದರ್ಭದಲ್ಲಿ? ಗಾಯತ್ರಿ ಅವರೇ, ನೀವು ಕೇಳಿರೋ ಪ್ರಶ್ನೆ ಬಹಳ ವಿಚಾರಪೂರ್ವಕವಾಗಿರ್ತಕ್ಕಂಥ ವಿಚಾರ, ಎಲ್ಲರಿಗೂ ತಿಳಿಸ್ಬೇಕಾದ್ದು ಏನು ಅಂದರೆ, ವಿಚಾರವನ್ನೇ ನಾವು ಯಾವುದಾದ್ರೂ ಶೋಕನೀಯವಾಗಿರ್ತೀಯಾ ಅಂತ ನೋಡೋಷ್ಟರಲ್ಲಿ ಒಳಭಾಗದಲ್ಲಿರ್ತಕ್ಕಂಥ ಅಂತರಾಳವನ್ನು ಅರ್ಥ ಮಾಡ್ಕೋಬೇಕು. ಯಜಮಾನರು ಇಲ್ಲ, ಆ ಕಡೆ ಮೊದಲಾಗಿ ಬಂದಿರತಕ್ಕಂಥ ಮಗು ಇಲ್ಲ, ಹೋಗಿರ್ತಕ್ಕಂಥ ಮಗು ಹೆಣ ಕೈಯಲ್ಲೇ ಇಲ್ಲ. ಆ ಮಗುವನ್ನು ಹಾಗೆ ಬಿಟ್ಟು ಬಂದ್ರಿ ಅಂದರೆ ಏನಾಯಿತು ಅನ್ನೋದು ಗೊತ್ತಾಗೋದು ಬೇಡವಾ? ಅದಕ್ಕೋಸ್ಕರ ಆ ಕಾರ್ಯ ಮಾಡೋವರೆಗೂ ಮಗನಿಗೆ ಜೀವನ ಪೂರ್ತಿ ಶುಕ್ರದಶೆ ಪರಿಪೂರ್ಣವಾಗಿ ಕಾಡುತ್ತೆ, ಶುಕ್ರ ದೋಷ ಕಾಡುತ್ತೆ. ಅಂದರೆ ಅವನಿಗೆ ದಶೆ ಬಂದಾಗಲೂ ಕಾಡುತ್ತೆ, ದೋಷಗಳೂ ಕಾಡುತ್ತೆ. ಅದಾದ ಮೇಲೆ ಶುಕ್ರನು ಅಂದರೆ ಸಹೋದರಿಯ ಭಾಗದಲ್ಲಿ ತಂಗಿಯ ಮುಖಾಂತರವಾಗಿ, ಅಂದರೆ ಅಕ್ಕನ ಮುಖಾಂತರವಾಗಿ ಅಥವಾ ಯಾವ ಕಾಲಕ್ಕೆ ಸಹೋದರಿಗಳ ಮುಖಾಂತರವಾಗಿ ಕಾಡುತ್ತೆ ಅಂತ ಕರಿತೀವಿ. ಪಿತೃಗಳಿಲ್ಲ, ರವಿ ದೋಷ. ರವಿ ಶುಕ್ರ ಇಬ್ಬರೂ ಇಲ್ಲದೆ ಇದ್ರೆ ಜೀವನದಲ್ಲಿ ಇವನಿಗೆ ಅಭಿವೃದ್ಧಿನೇ ಇಲ್ಲ ಅಂತ ಹೇಳ್ಬಿಡುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಪ್ರತಿಯೊಬ್ಬನಿಗೂ ಯಶಸ್ಸು, ಕೀರ್ತಿ, ಪದವಿ, ರಾಜಯೋಗ, ಅಡ್ಮಿನಿಸ್ಟ್ರೇಷನ್, ಕೆಲಸ, ಕಾರ್ಯ, ಆರೋಗ್ಯ ಎಲ್ಲವೂ ಕೊಡ್ತಕ್ಕಂಥನು ಸೂರ್ಯ ಮತ್ತು ಶುಕ್ರ ಇಬ್ಬರೇ. ಇವರಿಬ್ಬರು ಇಲ್ಲದೆ ಇದ್ರೆ ಜೀವನದಲ್ಲಿ ಈ ಎಲ್ಲ ಹಾದಿಗಳು ಕ್ಲೋಸ್. ಅಂಥದ್ರಲ್ಲಿ ನೀವುಗಳೇ ಮಾಡಿರೋ ತಪ್ಪೇನು ಅಂದರೆ, ಈ ರೀತಿ ಆ ಮಗುನ ಹತ್ಯೆಯನ್ನು ಮಾಡಿರ್ತಕ್ಕಂಥ ವಿಚಾರ ಅಂದರೆ ಕೊಟ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ರಿ. ಅದು ಹೋಗಿದ್ರೆ ಭಾಳ ಸಂತೋಷ, ಎತ್ಕೊಂಬಂದು ಅದಕ್ಕೆ ಒಂದು ಕಾರ್ಯವನ್ನು ಮಾಡಬೇಕಾಗಿತ್ತು. ತಿಳ್ಕೊಳ್ಳಿ, ರಾಮೇಶ್ವರದ ಯಾತ್ರೆಯಲ್ಲಿ ನಾನು ವಿಚಾರ ತಿಳಿಸ್ತಾ ಇದ್ದೆ ಏನಂತ, ನಿಮ್ಗೆ ಅಬಾರ್ಷನ್ಸ್ ಆದರೂ ಸಹ ಕಾರ್ಯ ಮಾಡದೇ ಇದ್ರೆ, ಪುತ್ರದೋಷ ಪ್ರಾಯಶ್ಚಿತ್ತವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಜೀವನ ಪರ್ಯಂತ ಕಾಡೋದು ಗ್ಯಾರಂಟಿ. ನೀವೆಲ್ಲ ಋಣಗಳನ್ನು ಕಳ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನೀವಾಗಲೇ ಅಬಾರ್ಷನ್ಸ್ ಮಾಡೋದಾಗಲಿ, ನಿಮಗೆ ಗೊತ್ತಿಲ್ಲದೆ ಮಗು ಅಬಾರ್ಷನ್ಸ್ ಆಗೋದಾಗಲಿ, ಅಥವಾ ಹೊರಗಡೆ ಬಂದು ಸತ್ತೋಗೋದಾಗಲಿ, ಜೀವಂತವಾಗಿ ಪರಿವರ್ತನಾಪೂರ್ವಕವಾಗಿ ಜೀವ ಹೊಟ್ಟೋದಾಗಲಿ ನೀವುಗಳು ಮಾಡಬೇಕಾದ್ದು ಈ ಕರ್ಮಗಳನ್ನು ಮಾಡದೇ ಇದ್ರೆ ಬಹಳ ಕಷ್ಟ. ಏನು ಹೇಳ್ತಾನೆ, ದೇವರ ಹತ್ರ ಹೋಗಿ ನಮಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ವಂತೆ, ದೇವರು ಯಾವ ಕಾಲಕ್ಕೂ ಹೀಗೆ ಹೇಳ್ತಾನಂತೆ. ಅವನೇನು ಹೇಳ್ತಾನೆ, ಮಾತಾ ಪಿತಾ ಗುರು ದೈವಂ ಅಂತ ಮೊದಲಿಂದ ಬಡ್ಕೊತಾ ಇದ್ದೀನಿ. ಮಾತೃ ಕಾರ್ಯಗಳನ್ನು, ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಂಥೇಳಿ ಆ ಮಾತೃ ಕಾರ್ಯ ಅಂತ. ಪಿತೃ ಕಾರ್ಯಗಳನ್ನು ಅಂದರೆ ಪೂರ್ವಾರ್ಜಿತರನ್ನು ಸತ್ತೋದಾಗ ಅವರ ಕಾರ್ಯವನ್ನು, ಗುರು ಅನುಗ್ರಹವನ್ನು, ಮಾತಾ ಪಿತಾ ಗುರು ದೈವಂ. ಆ ಗುರು ಅನುಗ್ರಹ ಅಂದರೆ ಯಾವುದಾದ್ರೂ ಒಂದು ಗುರುವನ್ನು ನಂಬಿಕೊಂಡು ಗುರು ಸೇವೆಯನ್ನು ಮಾಡ್ತಾ ಇರಬೇಕು ನೀವು ಅಂತ. ಕೊನೆಯದಾಗಿ ದೈವ ಅನಾಥೋ ದೈವರಕ್ಷಕ, ನೀ ಕೊನೆಯದಾಗಿ ನನ್ನ ಹತ್ರ ಬಂದ್ರೇ ನಿನಗೆಲ್ಲ ಕೊಡೋದು. ಅನ್ಲೆಸ್ ಅಂಡ್ ಅಂಟಿಲ್ ಅದೆಲ್ಲ ಯಾವ ಕಾಲಕ್ಕೂ ಪೂರ್ತಿ ಆಗೋವರೆಗೂ ಇಲ್ಲಿರ್ತಕ್ಕಂಥ ಪರಿವರ್ತನೆ ಆಗೋದಿಲ್ಲ. ಪ್ರತಿಯೊಂದು ಹಂತಕ್ಕೆ 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 ಆ ಗೇಟ್ಗಳನ್ನು ದಾಟಿದಾಗಲೇ ಇಲ್ಲಿ ಕೊನೆಯದಾಗಿ ಬಂದಿರತಕ್ಕಂಥ ಪೂರ್ಣ ಫಲ ಸಿಗೋದು. ಅರ್ಥ ಆಯ್ತಾ? ರೇಸಲ್ಲಿ 1ನೇ ಟ್ರ್ಯಾಕು, 2ನೇ ಟ್ರ್ಯಾಕು, 3ನೇ ಟ್ರ್ಯಾಕ್ ಓಡಿದ ಮೇಲೆ 4ನೇ ಟ್ರ್ಯಾಕಲ್ಲಿ ಕಪ್ಪು ಗೆಲ್ತಕ್ಕಂಥ ಅವಕಾಶ. ಸೋತ್ರೋ ಗೆದ್ರೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಜೀವನ ಪರ್ಯಂತ ಆ ಕಪ್ಪು ಹತ್ರಕ್ಕೆ ಬಂದು ಸ್ಟೇಜ್ ಮೇಲೆ ಹತ್ತಬೇಕಾದ್ರೆ ಈ ಮೂರನ್ನು ಸಾಗಿಸಿರಬೇಕು. ಆವಾಗಲೇ ಭಗವಂತ ತಮ್ಮ ಹಾದಿಗೆ ಕರ್ಕೊಂಡು ಹೋಗೋದು. ಅಲ್ಲಿವರೆಗೂ ಪ್ರಯೋಜನವಿಲ್ಲ ಅಂತ ಹೇಳುತ್ತೆ. ಆದ್ದರಿಂದ ನೀವು ಈ ಮಗು ಆಗಿರ್ತಕ್ಕಂಥ ಅನಾಹುತಗಳಿಗೆ ಮಗನ ಕೈಯಲ್ಲಿ ಪ್ರಾಯಶ್ಚಿತ್ತವನ್ನು ನೀವು ಮಾಡಿಕೊಂಡ್ರು, ಯಜಮಾನ್ರಿಗೋಸ್ಕರ ಅಂತಲ್ಲ, ಮಗಳಿಗೋಸ್ಕರ ಅಂತಲ್ಲ, ನಿಜವಾಗ್ಲೂ ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನು ಮಾಡಿಸಲೇಬೇಕು. ಅದಕ್ಕೆ ನೀವೇನು ಮಾಡಿ, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ಕಾಶಿಗೆ ಕರ್ಕೊಂಡು ಹೋಗಿ ಮಾಡಿಸಿ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಆದರೆ ನೀವೇನು ಮಾಡ್ಬೋದು, ಗಯಾ ಶ್ರಾದ್ದ ಅಂತ ಯಾಕೆ ಮಾಡಿಸ್ತಾರೆ ಅಂದರೆ, ನಿಮ್ಗೆಲ್ಲರಿಗೂ ಹೇಳಿರ್ತಕ್ಕಂಥ ರಾಮೇಶ್ವರ ಕಾರ್ಯದಲ್ಲೂ ಹೇಳಿದ್ದೀನಿ, ಸೇತು ಮಾಧವ, ಬಿಂದು ಮಾಧವ, ವೇಣು ಮಾಧವ. ಈ ಬಿಂದು ಮಾಧವ ಅನ್ನೋ ಮಧ್ಯದಲ್ಲಿ ವಿಷ್ಣು ಪಾದ ಇದೆ. ಕಾಶಿನಲ್ಲಿ ಗಯಾ ಅಂತ ಕರಿತೀವಿ, ಅಲಹಾಬಾದ್ ಪಕ್ಕದಲ್ಲಿ ಹೋಗ್ತಾ ಗಯಾ ಶ್ರಾದ್ದ ಅಂತ ಕರಿತೀವಿ. ಈ ಶ್ರಾದ್ದವನ್ನು ತಮ್ಮ ಕೈಯಲ್ಲೇ ಅಡುಗೆಯನ್ನು ಒಂದು ಚಿಕ್ಕ ಮಡಿಕೆಯಲ್ಲಿ ಮಾಡಿಸಿ 64 ಪಿಂಡಗಳನ್ನು ಮಾಡಿಸ್ತಾರೆ. ಅಂದರೆ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ಜನ ಪರಿಪೂರ್ಣವಾಗಿ ವಂಶಪಾರಂಪರ್ಯವಾಗಿ ಹೋಗಿದ್ದವರೂ ಸಹ ನೆನೆಸ್ಕೊಂಡು, ತಾಯಿ ಗರ್ಭಧಾರಣೆಯನ್ನು ಮಾಡಿಕೊಂಡ್ರೇ ಮಹಾಪಾಪ ಅಂತೆ. ಅಂಥದ್ರಲ್ಲಿ 1ನೇ ತಿಂಗಳ ಮಗು ಹೋಗಿದ್ರು ಗೊತ್ತಿರಲ್ಲಂತೆ, ಆ ಪಾಪಗಳು ಕಳ್ಕೊ ಅಂತ. 2ನೇ ತಿಂಗಳ ಮಗು ಹೋಗಿದ್ರು ಗೊತ್ತಿರಲ್ಲಂತೆ, ಆ ಪಾಪಗಳನ್ನ ಕಳ್ಕೊ. ಅಂದರೆ
ನಮಗಾಗಿದ್ದರೆ ಆಗಿಲ್ಲದೆ ಇದ್ದರೆ ತಲೆ ಕೆಡಿಸ್ಕೋಬೇಕಿಲ್ಲ. ಆದರೂ ಅದು ಅಶಾಸ್ತ್ರ ರೀತಿಯಾಗಿ ಹಾಗೆ 9 ತಿಂಗಳು ಒಂದೊಂದು ಗರ್ಭದಲ್ಲೂ ಆ ಮಗು ಬೆಳೀತಾ 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 ಪಾಪಕರ್ಮಗಳು ಅಷ್ಟು ಹೆಚ್ಚಂತೆ. ಯಾಕೆಂದರೆ ಬೇರೆ ಕರ್ಮವನ್ನು ಪಿಂಡವನ್ನು ನಮ್ಮ ದೇಹದಲ್ಲಿ ಬೆಳೆಸ್ತಾ ಇದ್ದೀವಿ. ಇದು ಪರಪಿಂಡ ಪರಪ್ರಾಪ್ತಿ. ಆ ಪ್ರಾಪ್ತಿಯನ್ನು ಹೊರಗಡೆ ತಳ್ಳೋವರೆಗೂ ಎಷ್ಟು ದೋಷಗಳು ಅಂದರೆ ಆ ಸ್ತ್ರೀಗಿರ್ತಕ್ಕಂಥ ಅಷ್ಟು ದೋಷಗಳು ಹೋಗಲಿ ಅಂತ ಪಿಂಡ ಪ್ರದಾನವನ್ನು ಚಿಕ್ಕದಾಗಾದರೂ ಸರಿ ಚೊಕ್ಕವಾಗಿ ಪುಟ್ಟದಾಗಿ ಮಾಡಿಸ್ತಾರೆ. ಅದನ್ನು 9 ವಿಶೇಷವಾಗಿ ಪಿಂಡಾಂತರ, ಕೊನೆಯದಾಗಿ ಗರ್ಭಧಾರಣೆ ಹೊರಭಾಗದಲ್ಲಿ ಬಂದಾಗ ಆ ಕರ್ಮಣ್ಯೇವಾಧಿಕಾರಸ್ಯ ಕೊನೆಯ ಕರ್ಮಗಳು ಅಂದರೆ 10 ತಿಂಗಳುಗಳ ಕಾಲ ಅದನ್ನೂ ಮಾಡಿಸೋಕ್ಕೆ ಸಾಂಕೇತಿಕವಾಗಿ 64ರಲ್ಲಿ ಇದು ವಿಶೇಷವಾಗಿ 10 ಅಂದರೆ ಎಲ್ಲದಕ್ಕೂ ಹೇಳಿ ಆ ಪಿಂಡ ಪ್ರದಾನಗಳನ್ನು ನಿಮ್ಮ ಕೈಯಲ್ಲಿ ಪರಿವರ್ತನೆ ಮಾಡಿ ಅದನ್ನು ಎಲೆಗಳಲ್ಲಿ ಹಾಕಿ ಮಹಾವಿಷ್ಣು ಪಾದೇನ ಸಮರ್ಪಯಾಮಿ. ಅದಕ್ಕೆ ನಾರಾಯಣ ಬಲಿ ಅಂದರೆ ಸಾಕ್ಷಾತ್ ನಾರಾಯಣ ಸ್ವತಃ ಪಾದ ಇಟ್ಟಿರೋದ್ರಿಂದ ಅಲ್ಲಿ ಹೋಗಿ ನಾರಾಯಣ ಬಲಿಯನ್ನು ಮಾಡಬೇಕು. ಅದಕ್ಕೆ ನಿಮ್ಮ ಮಗನ ಕೈಯಲ್ಲಿ ಇದನ್ನು ದಯವಿಟ್ಟು ಮಾಡಿಸಿ. ಯಾಕೆಂದರೆ ನಾಳೆ ದಿವಸ ಅವನು ಮದುವೆ ಆಗಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಮದುವೆ ಆದ ಪಕ್ಷದಲ್ಲಿ ಇವನಿಗಿನ್ನೂ ಮದುವೆ ಆಗಿಲ್ಲ ಅನ್ನೋದೇ ವಿಶೇಷ ಸೂಚನೆ. ಮದುವೆ ಆದರೂ ಸಹ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರಲ್ಲ. ಶುಕ್ರದೋಷ ನೋಡಿ, ಹೆಣ್ಣಿಂದ ಮಕ್ಕಂತೀವಿ. ಅದಾದ ಮೇಲೆ ಮಕ್ಕಳಾದ ಪಕ್ಷದಲ್ಲಿ ಮಕ್ಕಳಿಗೆ ನರಗಳು ತೊಂದರೆ ಆಗುತ್ತೆ. ಇದೆಲ್ಲ ನೀವು ಮಾಡಿಸದೇ ಇದ್ದರೆ ಖಂಡಿತವಾಗ್ಲೂ ಬರತ್ರಿ. ಆದರೆ ತಪ್ಪುಕೊಳ್ಳೋಕ್ಕೆ ಅವಕಾಶ ಅಂದರೆ ಕುಂಬಳಕಾಯಲ್ಲಿ ಬರೋದು ಸಾಸಿವೆ ಅಷ್ಟು ಹೋಗಲಿ. ಅಟ್ಲೀಸ್ಟ್ ಪ್ರಾರ್ಥನೆಯನ್ನು ಮಾಡಿ ಇದು ಮುಗಿಸ್ಕೊಂಬಂದರೆ ಕನಿಷ್ಠ ಪಕ್ಷ ಅವನಿಗೆ ಬರದೇ ಇರತಕ್ಕಂಥ ದೋಷಗಳು ಬರದೇ ಇದ್ದ ಹಾಗೆ ಭಗವಂತ ಕಾಪಾಡಲಿ ಅಂತ ಈ ಮುಖಾಂತರ ಹಾರೈಸ್ತೇನೆ. ಗಾಯತ್ರಿ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಮುಂದಿನ ಪತ್ರವನ್ನ ಮಂಜುನಾಥ್ ಅವರು ಹೊಸಪೇಟೆಯಿಂದ ಬರೀತಿದ್ದಾರೆ. ಅವರ ಪತ್ನಿ ಹೆಸರು ಕೂಡ ಗಾಯತ್ರಿ ಅಂತೆ ಗುರುಜಿ. ಅವರು ಹಲ್ಲಿನ ನೋಡಿದ್ರೆ ತುಂಬಾ ಹೆದರ್ಕೊಂತಾರಂತೆ. ಇದು ಕೂಡ ಸರ್ವೇ ಸಾಮಾನ್ಯದ ಒಂದು ಪ್ರಶ್ನೆ. ಎಲ್ಲರ ಮನೆಯಲ್ಲೂ ಅದು ಗುರುಜಿ, ಕೆಲವ್ರ ಪ್ರಶ್ನೆ ಹೆಂಗಿರತ್ತಂದ್ರೆ ಎಲ್ಲರ ಮನೆಯಲ್ಲೂ ಹಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ. ಹಾಗಾಗಿ ಇದೇನಾದ್ರೂ ಸೂಚಿಸುತ್ತಾ, ಏನಾದ್ರೂ ಅದು ನೋಡಿದ್ರೆ ಸತ್ಯ ಆಗ್ಬಿಡತ್ತಂತೆ, ಆ ದಿಕ್ನಲ್ಲಿ ನೋಡಿದ್ರೆ ಹಂಗೆ, ಈ ದಿಕ್ನಲ್ಲಿ ನೋಡಿದ್ರೆ ಹಿಂಗೆ ಅಂತ ಏನೋ ನಂಬಿಕೆ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಗುರುಜಿ? ಹಲ್ಲಿ ಅನ್ನೋದೇ ಹಲ್ಲಿ ಜನ್ಮ ಅಂತ ನಾವು ಕರಿತೀವಿ. ಯಾವತ್ತು ಪಾಪಿಗಳಾಗಿರ್ತಕ್ಕಂಥವ್ರು ನೆನೆಸ್ಕೊಂಡ್ಬಿಡ್ಬೇಕು, ಈ ಹಲ್ಲಿ ನಾವು ಗ್ಯಾರಂಟಿ ಆಗ್ತೀವಿ ಅಂತ. ನೋಡಿ, ಸಾಧಾರಣವಾಗಿ ಒಂದು ಮಹಾಪಾಪ ಅಂದರೆ ಯಾರಾದರೂ ಮನೆಗೆ ಬಂದರೆ ನೀರು ಕೊಡದೇ ಇದ್ದರೆ ಹಲ್ಲಿ ಜನ್ಮ ಬರುತ್ತೆ ಅಂತ ಮೊದಲಾಗಿ ಶಾಪ ಹಾಕ್ತಾರೆ. ಅದೇ ಫಸ್ಟ್ ಸ್ಟಾರ್ಟಿಂಗು ಶಾಪ ಹಾಕೋದು. ಯಾರಾದರೂ ಸ್ವಲ್ಪ ನೀರು ಕೇಳಿದ್ರೆ ಸಾಕು, ಹಲ್ಲಿ ಜನ್ಮ ಬರುತ್ತೆ ಕಣೆ ನೀರು ಕೊಡದೇ ಇದ್ರೆ ಅಂತ ಹೇಳ್ತಾರೆ. ಬಾಯಿ ಮಾತುಗಾದರೂ ಹೇಳ್ತಾರೆ. ಆದರೆ ನಿಜ ಸ್ಥಿತಿ ಅಂದರೆ ಈ ಹಲ್ಲಿ ಜನ್ಮ ಬರೋದು ಯಾವಾಗ ಅಂದರೆ, ಈಗೇನು ನೀವು ಲಂಚಕೋರುಗಳು, ದುರಹಂಕಾರಿಗಳು, ಭಾಳಷ್ಟು ಜನ ಅಟ್ಟಹಾಸನ ಮೆರೆಯೋರು, ಎಷ್ಟೋ ಜನ ಗೊತ್ತಿಲ್ಲದೆ ಸಾವನ್ನು ಅಪ್ಪಿರ್ತಕ್ಕಂಥವ್ರು, ಸಾಯಿಸಿರೋರು, ಕೊಲೆಯನ್ನು ಮಾಡಿರೋರು, ಅಪಮೃತ್ಯು ಹೊಂದಿರೋರು, ಇವರೆಲ್ಲ ಹಲ್ಲಿ ಜನ್ಮದವರೇ. ಆಗ ಇವ್ರನ್ನ ಒಂದು ಶಾಪ ಹಾಕಿರ್ತಕ್ಕಂಥ ವಿಧಾನವನ್ನು ಕ್ಷೇತ್ರದಲ್ಲಿ ವರದರಾಜ ಪೆರುಮಾಳ್ ಕ್ಷೇತ್ರ ಅಂತ ತಮಿಳುನಾಡಲ್ಲಿದೆ. ಇದು ಕಂಚಕಾಮಕೋಟಿ ಪೀಠದಲ್ಲಿ ಚಿನ್ನದ ಹಲ್ಲಿ, ಕಂಚಿನ ಹಲ್ಲಿ, ಬೆಳ್ಳಿ ಹಲ್ಲಿ, ಈ 3 ಕಾಯ ವಾಚ ಮನಸ್ಸ ಏನು ನುಡಿಯುತ್ತೋ ಸತ್ಯ. ಆವಾಗ ನಾವೇನು ಮಾಡಬೇಕು, ಕೃಷ್ಣ 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 ಅಂತ 3 ಸಲ ಹೊಡಿಬೇಕು. ಭೂಮಿ ನೆಲದ ಮೇಲೆ ಆದರೂ ಸರಿ, ಗೋಡೆ ಮೇಲೆ ಆದರೂ ಸರಿ, ಅದು ನುಡಿದ ಸಮಯಕ್ಕೆ ಸತ್ಯ ಅಂತ. ಆಗ್ತಾ ಇರೋದು ಸತ್ಯ ಅಂತಲ್ಲ, ಸತ್ಯವಾಗಿ ಆಗ್ತಕ್ಕಂಥ ವಿಚಾರಗಳನ್ನು ಯಾವ ಕಾಲಕ್ಕೂ ಇದು ನುಡಿಯುತ್ತೆ ಮೊದಲೇ ಅಂತ. ಅಂದರೆ ಆ ಗೌಳಿಗಳು ಅಂತ ಕರಿತೀವಿ. ಇದು ಹಳ್ಳಿಗಳು ಏನು ಅಂದರೆ ಜನ್ಮಾನುಸಾರವಾಗಿ ಯಮದೂತರಿಗೆ ಹತ್ರ. ಏನೇ ಕಾರಣಕ್ಕೂ ಏನೇ ಅದು ಹೇಳಿದ್ರು ಸತ್ಯ ಅಂದರೆ ಮುಂದೆ ಆಗ ಹೋಗೋಗಳನ್ನು ಅದು ತಿಳಿಸುತ್ತೆ. ಅದಕ್ಕೆ ಆ ಹಲ್ಲಿ ನುಡಿಯುತ್ತೆ. ಕಿಚ್ 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 ಅಂತ ಯಾವುದೋ ಮಾತಿಗೆ ನುಡಿಬೋದು, ಯಾವುದೋ ಸಮಯಕ್ಕೆ ನುಡಿಬಹುದು. ಯಾತಕ್ಕೆ ಒಂದೇ ಪರ್ಟಿಕ್ಯುಲರ್ ಮಾತು ಏನಾದರೂ ವಿಚಾರ ಮಾತಾಡುವಾಗಲೋ ಅಥವಾ ಯಾವುದನ್ನು ನೆನೆಸ್ಕೊತಾ ಇದ್ದಾಗಲೋ. ಸಾಧಾರಣವಾಗಿ ಒಂದ್ಸಲಿ ಏನಾಯಿತು, ಹೀಗೇ ಹಲ್ಲಿ ಒಬ್ಬರ ಮನೇಲಿ ಕೂತ್ಕೊಂಡಿತ್ತು, ಮದುವೆ ವಾತಾವರಣ. ಅವ್ರ ಮನೇಲಿ ಈ ಪತ್ರಿಕೆಯನ್ನು, ಲಗ್ನ ಪತ್ರಿಕೆಯನ್ನು ಹಂಚಕ್ಕೆ ಬಂದಿದ್ರು. ಇವರು ಈಕೆ ಕೂತಿದ್ರಲ್ಲಿ ಪತ್ರಿಕೆಯನ್ನು ತೊಗೊಂಡ್ರು. ಅವ್ರ ಮನೆ ಮದುವೆ ಬನ್ನಿ ಆಹ್ವಾನ ಮಾಡಿದ್ರು. ನಾವು ಅಲ್ಲೇ ಕೂತಿದ್ವಿ. ಬಂದರು, ಕೂತರು. ಇಲ್ಲಿ ಹಲ್ಲಿ ಬಂತು ಅಂತ ಏನು ಮಾಡಿದ್ರು, ಆಕೆ ಇಲ್ಲಿಂದ ಬಂದರು, ಈ ಕಡೆ ಬಂದು ಎಲ್ಲಿ ಬಿದ್ದು ಹೋಗುತ್ತೋ ಅಂತ ಪಾಪ ಗೊತ್ತಾಗಿಲ್ಲ ನಮಗೂ. ಆಮೇಲೆ ಅಬ್ಸರ್ವ್ ಮಾಡಿದ್ವಿ, ಇಲ್ಲಿಂದ ಹಿಂಗೆ ಬಂದು ಕೂತ್ಕೊಂಡ್ರು. ಅದಾದಮೇಲೆ ಇಲ್ಲಿ ಬರುತ್ತೇನೋ ಅಂದ್ಬಿಟ್ಟು ಏನು ಮಾಡಿದ್ರು, ತಿರುಗಿ ಆ ಕಡೆಯಿಂದ ನೋಡಿ ಹಲ್ಲಿಯಲ್ಲೇ ಬಂತು. ತಿರುಗಿ ಆ ಅಮ್ಮ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ತಿರುಗಿ ಬಂದು ಕಡೆ ಕೂತ್ಕೊಂಡ್ರು. ಆಮೇಲೆ ಎದ್ದು ಹೊಟ್ಟೋದ್ರು. ಅಯ್ಯೋ ಹೋಗಲಿ ಬಿಡಿ ಅತ್ಲಾಗೆ, ನಾವು ದೇವಸ್ಥಾನದ ಕೂತ್ಕೊಂಡ್ಬಿಡೋಣ ಬನ್ನಿರಿ ಅಂತ. ಅವ್ರ ಮನೆ ದೇವಸ್ಥಾನದ ಒಳಭಾಗದಲ್ಲಿ ಚಿಕ್ಕ ಮನೆ, ದೇವಸ್ಥಾನದ ಅರ್ಚಕರ ಮನೆ, ಅದು ಒಳಭಾಗದಲ್ಲಿ ಚಿಕ್ಕ ಮನೆ. ಅವ್ರು ಏನು ಮಾಡಿದ್ರು, ಅಲ್ಲಿ ಹೊಟ್ಟೋದ್ರು. ಸದ್ಯ ದೇವಸ್ಥಾನ ಆವರಣ ಕೂತ್ಕೊಳ್ಳೋಣ. ಸಾಯಂಕಾಲ ದೇವಸ್ಥಾನ ದೀಪ ಎಲ್ಲ ಹಚ್ಚೋದು, ಸ್ವಲ್ಪ ಆಯಿತು, ಅಲ್ಲಿ ಕೂತಿದ್ರು. ಕೊನೆಗೂ ಆ ಹಲ್ಲಿ ಬಂದು ಆ ಅಮ್ಮನ ಮೇಲೆ ಬಿತ್ತು ನೋಡಿ. ಬೀಳಬೇಕು ಅಂದರೆ ಹೆಂಗಾದರೂ ಬಂದ್ಬಿಡತ್ತೆ.